ಮಕ್ಕಳೇ, ಎಲ್ಲರೂ ಕ್ಷೇಮವಾಗಿದ್ದೀರಾ? ಇವತ್ತು 5ನೇ ವರ್ಗದ ಗುರುವಾದ ಜೇಡರ ಹುಳು ಈ ಪಾಠವನ್ನು ಕಲಿಯುವ. ಗುರು ಅಂದ್ರೆ ಯಾರು? ಉಸ್ತಾದ್. ಜೇಡರ ಹುಳು ಅಂದ್ರೆ ಮಕ್ಕಡಿ. ಇದಕ್ಕೇನಂತೇವೆ ನಾವು? ಮಕ್ಕಡಿ. ಸಾಧಕರಿಗೆ ಜೇಡರ ಹುಳು ಒಂದು ಜೀವಂತ ಪಾಠವಾಗಿದೆ. ಸಾಧಕರು ಅಂದ್ರೇನು? ಕಾಮ್ಯಾಬಿ ಹಾಸಿಲ್ ಕರ್ನೆವಾಲಾ. ಸಹನೆ ಮತ್ತು ಪ್ರಯತ್ನಶೀಲತೆಗೆ. ಸಹನೆ ಅಂದ್ರೇನು? ಸಬರ್ ರಖ್ನೆವಾಲಾ. ಪ್ರಯತ್ನ ಅಂದ್ರೇನು? ಕೋಶಿಶ್. ಜೇಡರ ಹುಳು ಒಂದು ಆದರ್ಶ. ಬಲೆ ನಿರ್ಮಿಸುವ ಕೆಲಸದಲ್ಲಿ ಅದು ಹಲವು ಬಾರಿ ಸೋಲುತ್ತದೆ. ಹರ್ ಬಾರ್ ಕ್ಯಾ ಹೋತಾ ಹೈ? ಸೋಲುತ್ತದೆ ಅಂದ್ರೆ ಹಾರ್ ಜಾತಾ ಹೈ. ನೆಲಕ್ಕೆ ಉರುಳುತ್ತದೆ. ಆದರೂ ಅದು ಸದ್ದಿಲ್ಲದೆ ತನ್ನ ಪ್ರಯತ್ನವನ್ನು ಸಹನೆಯಿಂದ ಮುಂದುವರಿಸುತ್ತದೆ. ಆದ್ರೂ ಏನ್ ಮಾಡ್ತದದು? ಕೋಶಿಶ್ ಕರ್ಕೆ ಸಬರ್ ಸೆ ಅಪ್ನಾ ಕಾಮ್ ಆಗೆ ಬಡಾತಾ ಹೈ. ಅದು ಕೊನೆಗೂ ಒಂದು ಬಲೆಯನ್ನು ನಿರ್ಮಿಸುತ್ತದೆ. ಆಖರಿ ಬಾರ್ ಓ ಕ್ಯಾ ಬಂತಾ ಹೈ? ಝಾಲಾ ಬನ. ಇಸೆ ಕ್ಯಾ ಬೋಲ್ತೆ? ಝಾಲಾ. ಒಬ್ಬ ರಾಜ ಯುದ್ಧದಲ್ಲಿ ಹಲವು ಬಾರಿ ವೈರಿಗಳಿಂದ ಸೋತು ಹೋದ. ಇವನು ಯಾರು? ರಾಜ. ಅವನೇನ್ ಮಾಡ್ತಾನೆ? ವೈರಿ ಅಂದ್ರೆ ಯಾರು? ದುಶ್ಮನ್ ಸೆ ಹಾರ್ ಜಾತಾ ಹೈ. ಯುದ್ಧ ಅಂದ್ರೇನು? ಜಂಗ್ ಮೇ ದುಶ್ಮನ್ ಸೆ ಹಾರ್ ಜಾತಾ ಹೈ. ಸೋತ ಆತ ನಿರಾಶನಾದ. ಹಾಗೆ ಕುಳಿತಿದ್ದಾಗ ಅವನ ಕಣ್ಣಿಗೆ ಒಂದು ಜೇಡರ ಹುಳು ಕಾಣಿಸಿಕೊಂಡಿತು. ಅವನಿಗೇನ್ ಕಾಣ್ತದೆ? ಜೇಡರ ಹುಳು ಕಾಣ್ತದೆ ರಾಜನಿಗೆ. ಅದನ್ನು ಆತ ಗಮನವಿರಿಸಿ ನೋಡಿದ. ಧ್ಯಾನ್ ಸೆ ದೇಖ್ತಾ. ಜೇಡರ ಹುಳು ತನ್ನ ಬಲೆ ರಚಿಸುವ ಕಾರ್ಯದಲ್ಲಿ ಹಲವು ಬಾರಿ ಸೋತಿತು. ಎ ಮಕ್ಕಡಿ ಹರ್ ಬಾರ್ ಹಾರ್ ಜಾತಾ ಹೈ. ಓ ಝಾಲಾ ಬನಾನೆ ಕೋ ಟೈಮ್ ಕೋ ಹರ್ ಬಾರ್ ಹಾರ್ ಜಾತಾ ಹೈ. ಸೋತು ನೆಲಕ್ಕುರುಳಿತು. ಆದರೂ ಅದು ಸದ್ದು ಮಾಡಲಿಲ್ಲ. ಸಹನೆ ಕಳೆದುಕೊಳ್ಳಲಿಲ್ಲ. ಸಬರ್ ನಹಿ ಛೋಡಾ. ಕೋಶಿಶ್ ನಹಿ ಛೋಡೆ. ಪ್ರಯತ್ನ ಬಿಡಲಿಲ್ಲ. ಮರಳಿ ಯತ್ನವ ಮಾಡು. ಫಿರ್ಸೆ ಕೋಶಿಶ್ ಕರೋ ಅಂತೆಕೊಂಡು ಅದೇನ್ ಮಾಡ್ತು? ಜೇಡರ ಹುಳು ಎಡಬಿಡದೆ ಪ್ರಯತ್ನಿಸಿ, ಹರ್ ಬಾರ್ ಪ್ರಯತ್ನಿಸಿ, ಕೋಶಿಶ್ ಕರ ಕೊನೆಗೆ ಬಲೆಯೊಂದನ್ನು ನೇಯ್ದೇ ಬಿಟ್ಟಿತು. ಕೊನೆಗೆ ಆಖರಿ ಬಾರ್ ಕ್ಯಾ ಹುವಾ? ಉಸೆ ಝಾಲಾ ಬನಾಯಾ. ಅದು ತನ್ನ ಪ್ರಯತ್ನದಲ್ಲಿ ಸಫಲತೆ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ. ಅದು ತನ್ನ ಪ್ರಯತ್ನ ಕೋಶಿಶ್ ಮೇ ಕಾಮ್ಯಾಬಿ. ಸಫಲತೆ ಬೋಲೆ ತೋ ಕ್ಯಾ? ಕಾಮ್ಯಾಬಿ ಪಡೆಯುವವರೆಗೂ ಸುಮ್ಮನಾಗಲಿಲ್ಲ. ಚುಪ್ ಬೈಠಾ ನಹಿ. ಫಿರ್ ಸೆ ಹರ್ ಬಾರ್ ಕೋಶಿಶ್ ಕರ್ಕೆ ಉಸ್ಮೇ ಝಾಲಾ ಬನಾಯಾ. ಇದನ್ನು ಕಂಡ ರಾಜ, ಜೇಡರ ಹುಳುವೇ ಅವನ ಪಾಲಿಗೆ ಗುರುವಾಯಿತು. ಎ ದೇಖೆ ಸೋ ರಾಜಾ ಕೋ ಕ್ಯಾ ಹುವಾ? ಓ ಜೇಡರ ಹುಳು ಮಕ್ಕಡಿ ತುಸೆ ಕ್ಯಾ ಹುವಾ? ಉಸ್ತಾದ್ ಹೋ ಗಯಾ ಉಸ್ ವಕ್ತ್. ಜೇಡರ ಹುಳು ಅವನಿಗೆ ಮರಳಿ ಯತ್ನವ ಮಾಡು. ಓ ಮಕ್ಕಡಿ ಉಸೆ ಮರಳಿ ಯತ್ನವ ಮಾಡು. ಫಿರ್ ಸೆ ತೂ ಕೋಶಿಶ್ ಕರ್. ಕಾಮ್ಯಾಬಿ ಮಿಲ್ನೆ ತಕ್ ತೂ ಜಂಗ್ ಲಡ್. ಐಸಾ ಉಸೆ ಏಕ್ ಸಬಕ್ ಮಿಲಾ ವೋ ಮಕ್ಕಡಿ ಸೆ. ಜೇಡರ ಹುಳು ಅದನ್ನು ಅನುಸರಿಸಿ ಆ ರಾಜನು ಮರಳಿ ಯತ್ನವ ಮಾಡಿದ. ಮತ್ತೆ ವೈರಿಗಳನ್ನೆದುರಿಸಿದ, ಹೋರಾಡಿದ. ಈ ಜೇಡರ ಹುಳುವನ್ನು ನೋಡ್ಕೊಂಡು ಅವನು ಏನ್ ಮಾಡ್ತಾನೆ? ರಾಜ ತಾನು ಜಂಗ್ ಲಡ್ತಾ ಹೈ ಮತ್ತು ದುಶ್ಮನ್ ಸೆ ಜಂಗ್ ಲಡ್ಕೆ ಕೊನೆಗೆ ಜಯಶಾಲಿಯಾದ ಅಂದ್ರೇನು? ಕಾಮ್ಯಾಬಿ ಮಿಲಾ ಉಸೆ. ಜೇಡರ ಹುಳುವಿಗೆ ಆ ರಾಜ ಕೃತಜ್ಞನಾದ. उसे क्या करा? राजा ने वो जेडर मकड़ी को देखा था ना, उसे क्या करा? वो उसे शुक्रिया मन में ही शुक्रिया याद करा, शुक्रिया बोला. ಕಲಿಯುವವರಿಗೆ ಎಲ್ಲೂ ಗುರುಗಳಿದ್ದಾರೆ. ಪढ़ने वालों को सीखने वालों को कहीं भी कभी भी ಉಸ್ತಾದ್ ಮಿಲ್ ಜಾತಾ ಹೈ. ಎಲ್ಲೆಲ್ಲೂ ನಮಗೆ ಪಾಠ ಹೇಳುವ ಘಟನೆಗಳು ನಡೆಯುತ್ತವೆ. ಹರ್ ಬಾರ್ ಹರ್ ದಿನ್ ಹರ್ ವಕ್ತ್ ಹಮೆ ಕ್ಯಾ ಹೋತಾ ಹೈ? ಐಸಾ ಸಬಕ್ ಮಿಲ್ತಾ ಹೈ. ಪ್ರಯತ್ನವನ್ನು ಕೋಶಿಶ್ ಕರೆ ತೋ ಕ್ಯಾ ಭಿ ಮುಷ್ಕಿಲ್ ನಹಿ ಹೈ. ಗಾದೆಯೇ ಇದೆಯಲ್ಲ, ಸಾಧಿಸಿದರೆ ಹಮೆ ಕೋಶಿಶ್ ಕರ್ನಾ. ಕಾಮ್ಯಾಬಿ ಮಿಲ್ನಾ ಬೋಲೆ ತೋ ಹಮ್ ಕ್ಯಾ ಕರ್ನಾ? ಕೋಶಿಶ್ ಕರ್ನಾ. ಕಬ್ಬಿಣದ ಹಾರೆ ಲೋಹೆ ಕಾ ಸಬಲ್ ಹೈ ನಾ, ವೋ ಭಿ ನಿಗಲ್ ಸಕ್ತೆ ಹೈ. ಬೋಲೆ ತೋ ಹಮ್ हर बार कोशिश करना. कोशिश से मत हारना. सतत प्रयत्नवे ಗೆಲುವಿನ ಗುಟ್ಟು. बार बार हम कोशिश करें तो हमें क्या मिलता है? कामयाबी जरूर मिलता है. ಗೆಲುವಿನ ಗುಟ್ಟು. कामयाबी का गुट्टू क्या है? सतत प्रयत्न. हर बार कोशिश करना. कोशिश से हर बार काम आसान होता है. इस सबक का ನೀತಿ ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು. ಮಕ್ಕಳೇ, ಈ
ಕತೆ ನಿಮಗೆ ಗೊತ್ತಾಯ್ತಲ್ವಾ? ಇದರಿಂದ ನೀವು ಒಂದು ನೀತಿ ಕಲ್ತ್ರಿ ಅಲ್ವಾ? ಸತತ ಪ್ರಯತ್ನವೇ ಗೆಲುವಿನ ಗುಟ್ಟು ಅಂತಕೊಂಡು. ಹಾಗಾದ್ರೆ ನೀವು ಈ ಪಾಠವನ್ನು ಓದಿ ಈ ಕಥೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಚಂದ ಮಾಡಿ ಓದಿ ನನಗೂ ತಿಳಿಸ್ರಿ ಹಾ.